ದಾವಣಗೆರೆ ಮೀರ್ ಸಾದಿಕ್ ಅಲ್ಪಸಂಖ್ಯಾತರ ಭವಿಷ್ಯದ ಜೊತೆ ಕಾಂಗ್ರೆಸ್ ಚೆಲ್ಲಾಟ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 2026ರ ಉಪಚುನಾವಣೆ ಕೇವಲ ಒಂದು ಎಲೆಕ್ಷನ್ ಆಗಿ ಉಳಿದಿಲ್ಲ ಬಾಸ್. ಇದು ಒಂದು ರಿಯಲ್ ಲೈಫ್ ಪೊಲಿಟಿಕಲ್ ಥ್ರಿಲ್ಲರ್. ಇಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿವೆ, ಒಂದು ದೊಡ್ಡ ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಇದೆ, ನಾಯಕತ್ವದ ನೈತಿಕ ಪತನವಿದೆ, ಜೊತೆಗೆ ಪ್ರಬಲ ರಾಜಕೀಯ ಪಕ್ಷವೊಂದು ತನ್ನದೇ ವೋಟ್ ಬ್ಯಾಂಕ್ ಅನ್ನ ಹೇಗೆ ಬ್ರೈನ್ ವಾಶ್ ಮಾಡಿ ಟ್ರ್ಯಾಪ್ ಮಾಡುತ್ತೆ ಅನ್ನೋದರ ಜೀವಂತ ಸಾಕ್ಷಿ ಇದೆ. ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಈ ಉಪಚುನಾವಣೆ ಬಂದಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 40% ಅಂದರೆ ಸುಮಾರು 80,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ದಶಕಗಳಿಂದ ಈ ಯುವಕರು ಕಾಂಗ್ರೆಸ್ನ ಬಾವುಟ ಹಿಡಿದು ಜಿಂದಾಬಾದ್ ಕೂಗಿ ಅತ್ಯಂತ ನಿಷ್ಠಾವಂತ ಮತ ಬ್ಯಾಂಕ್ ಆಗಿದ್ದಾರೆ. ಆದರೆ ಟಿಕೆಟ್ ಕೊಡುವ ಟೈಮ್ ಬಂದಾಗ ಏನಾಯ್ತು? ಇದೇ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಭಾಷಣಗಳನ್ನ ಸೈಡ್ಗಿಟ್ಟು ಮತ್ತೆ ಅದೇ ಶಾಮನೂರು ಕುಟುಂಬದ 27 ವರ್ಷದ ಯುವಕ ಸಮರ್ಥ ಶಾಮನೂರು ಅವರಿಗೆ ಮಣೆ ಹಾಕಿದ್ದೆಲ್ಲ ನಿಮಗೆ ಗೊತ್ತೇ ಇದೆ. ಇದರ ವಿರುದ್ಧ ಸಿಡಿದೆದ್ದು ಗುಲಾಮಗಿರಿ ಸಾಕುವಂತ ಬಂಡಾಯದ ಬಾವುಟ ಹಾರಿಸಿದವರೇ ಸಾದಿಕ್ ಪೈಲ್ವಾನ್. ಇಡೀ ಯುವ ಸಮೂಹವೇ ಇವರ ಬೆನ್ನಿಗೆ ನಿಂತು ಹೈಡ್ರಾಮಾ ಸೃಷ್ಟಿಸಿತು. ಆದರೆ ಕಡೆಗಳಿಗೆಲ್ಲಿ ಆಗಿದ್ದೇನು? ಯುವಕರನ್ನ ರೊಚ್ಚಿಗೆಬ್ಬಿಸಿದ್ದ ಈ ಪೈಲ್ವಾನ್ ಕೊನೆಗೆ ಕಾಂಗ್ರೆಸ್ ನಾಯಕರ ಜೊತೆ ಮುಚ್ಚಿದ ಕೋಣೆಯಲ್ಲಿ ಡೀಲ್ ಮಾಡಿಕೊಂಡು ಕಣದಿಂದ ಹಿಂದೆ ಸರಿದು ಕಾಂಗ್ರೆಸ್ಗೆ ಜೈ ಅಂದರು. ರಾಜಕೀಯದಲ್ಲಿ ಒಮ್ಮೆ ಅಖಾಡಕ್ಕೆ ಇಳಿದ ಮೇಲೆ ಹೋರಾಡಿ ಸಾಯಬೇಕು ಅಥವಾ ಸೋಲ್ಬೇಕು, ಅದು ಬಿಟ್ಟು ಈ ತರಹ ಓಡಿ ಹೋದದ್ದು ಹೇಡಿತನ ಅಲ್ವಾ? ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ನಾವು ಸಾದಿಕ್ ಪೈಲ್ವಾನ್ ಅವರ ಈ ನೈತಿಕ ಪತನ, ಮುಸ್ಲಿಮರನ್ನ ಟ್ರ್ಯಾಪ್ ಮಾಡುವ ಕಾಂಗ್ರೆಸ್ನ ಕುಟಿಲತೆ ಮತ್ತು ದಾವಣಗೆರೆ ಯುವಕರು ಮುಂದೆ ಮಾಡಬೇಕದ್ದೇನು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ರಿಯಾಲಿಟಿ ತುಂಬಾ ಕಹಿಯಾಗಿದೆ ಬಾಸ್, ಕಹಿಯಾಗಿದೆ. ಸಾದಿಕ್ ಪ್ರವೃತ್ತಿ ಮತ್ತು ಐತಿಹಾಸಿಕ ದ್ರೋಹದ ಕತೆ. ಗೆಳೆಯರೆ, ಇವತ್ತು ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಅವರನ್ನ ಯುವಕರು ಮೀರ್ ಸಾದಿಕ್ ಅಂತ ಕರೀತಿದ್ದಾರೆ. ಈ ಪದದ ಅರ್ಥ ಏನು ಅಂತ ನಾವು ಇತಿಹಾಸದ ಪುಟಗಳನ್ನ ತಿರುವಿ ನೋಡಲೇಬೇಕು. ಮೀರ್ ಸಾದಿಕ್ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದೊಂದು ಭೀಕರ ದ್ರೋಹದ ಸಂಕೇತ. 1799ರಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದ ಟೈಮಲ್ಲಿ ಟಿಪ್ಪು ಸುಲ್ತಾನ್ನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದವನು ಈ ಮೀರ್ ಸಾದಿಕ್. ಬ್ರಿಟಿಷ್ ಸೇನೆ ಶ್ರೀರಂಗಪಟ್ಟಣದ ಕೋಟೆಯನ್ನ ಮುತ್ತಿಗೆ ಹಾಕಿದಾಗ ಬ್ರಿಟಿಷರು ಹಸಿವಿನಿಂದ ಕಂಗೆಟ್ಟು ಸೋಲುವ ಹಂತದಲ್ಲಿದ್ರು. ಆ ನಿರ್ಣಾಯಕ ಘಟ್ಟದಲ್ಲಿ ಈ ಮೀರ್ ಸಾದಿಕ್ ಮೈಸೂರು ಸೈನಿಕರಿಗೆ ಸಂಬಳ ಕೊಡುವ ನೆಪ ಹೇಳಿ ಕೋಟೆಯ ರಕ್ಷಣಾ ಗೋಡೆಯಿಂದ ಸೈನಿಕರನ್ನ ಹಿಂದಕ್ಕೆ ಕರೆಸ್ಕೊಂಡ. ಇದು ಬ್ರಿಟಿಷರಿಗೆ ಈಸಿಯಾಗಿ ಕೋಟೆ ಒಳಗೆ ನುಗ್ಗಲಿಕ್ಕೆ ದಾರಿ ಮಾಡಿಕೊಡ್ತು. ಅಷ್ಟೇ ಅಲ್ಲ, ಟಿಪ್ಪು ಸುಲ್ತಾನ್ಗೆ ನಿಷ್ಠರಾಗಿದ್ದ ಗಾಜಿ ಖಾನ್ ನಂತವರನ್ನ ಕೊಂದ ಹಾಗೂ ಟಿಪ್ಪು ತಪ್ಪಿಸಿಕೊಳ್ಳದಂತೆ ಕೋಟೆಯ ಬಾಗಿಲುಗಳನ್ನು ಒಳಗಿನಿಂದ ಲಾಕ್ ಮಾಡಿಸಿದ ಪರಿಣಾಮ ಮೇ 4, 1799ರಂದು ಟಿಪ್ಪು ಸುಲ್ತಾನ್ ವೀರ ಮರಣವನ್ನಪ್ಪಿದರು. ಮೀರ್ ಸಾದಿಕ್ ಬ್ರಿಟಿಷರ ಬಳಿ ಓಡಿ ಹೋಗುವ ಮೊದಲೇ ರೊಚ್ಚಿಗೆದ್ದಿದ್ದ ಟಿಪ್ಪುವಿನ ಸೈನಿಕರು ಅವನನ್ನು ಅಡ್ಡಗಟ್ಟಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು. ಇವತ್ತಿಗೂ ಅವನ ಸಮಾಧಿಯ ಮೇಲೆ ಪ್ರವಾಸಿಗರು ಉಗುಳ್ತಾರೆ, ಚಪ್ಪಲಿಯಿಂದ ಹೊಡಿತಾರೆ. ಪ್ರಸಿದ್ಧ ಕವಿ ಅಲ್ಲಾಮಾ ಇಕ್ಬಾಲ್ ಬರೀತಾರೆ, ಜಾಫರ್ ಅಜ್ ಬಂಗಾಲ್ ವಾ ಸಾದಿಕ್ ಆಜ್ ಡೆಕ್ಕನ್, ನಂಗೆ ಆದಮ್, ನಂಗೆ ದೀನ್, ನಂಗೆ ವತನ್. ಅಂದರೆ ಮೀರ್ ಜಾಫರ್ ಮತ್ತು ಮೀರ್ ಸಾದಿಕ್ ಇಡೀ ಮಾನವ ಕುಲಕ್ಕೆ, ಧರ್ಮಕ್ಕೆ ಮತ್ತು ದೇಶಕ್ಕೆ ಅಂಟಿದ ಶಾಶ್ವತ ಕಳಂಕ ಅಂತ. ಇವತ್ತು ಸಾದಿಕ್ ಪೈಲ್ವಾನ್ ಮಾಡಿದ್ದು ಇದೇ ಕೆಲಸ. ನಾನು 40 ವರ್ಷ ಶಾಮನೂರವರ ಶಿಷ್ಯನಾಗಿ ದುಡಿದಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಅಥವಾ DCM DK ಶಿವಕುಮಾರ್ ಒತ್ತಡಕ್ಕೂ ನಾನು ಮಣಿಯೋದಿಲ್ಲ ಅಂತ ಮೀಸೆ ತಿರುವಿ ಮುಸ್ಲಿಂ ಯುವಕರನ್ನ, ಮೌಲ್ವಿಗಳನ್ನ ಬಡಿದೆಬ್ಬಿಸಿದ. ಆದರೆ ಕಡೆಗಳಿಗೆಯಲ್ಲಿ ಸಾವಿರಾರು ಯುವಕರನ್ನ ನಡು ರಸ್ತೆಯಲ್ಲಿ ಅನಾಥರನ್ನಾಗಿ ಮಾಡಿ ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಪಾದದ ಅಡಿಗೆ ಅಡಮಾನ ಇಟ್ಟರು. ಇದು ತನಗೆ ತಾನೇ ಮಾಡಿಕೊಂಡ ದ್ರೋಹ. ಅಖಾಡಕ್ಕೆ ಇಳಿದ ಮೇಲೆ ಮಣ್ಣು ಮುಕ್ಕಿಸಬೇಕು, ಇಲ್ಲವೇ ವೀರಾವೇಶದಿಂದ ಸೋಲಬೇಕು. ಕಾಸಿಗೆ, ಆಮಿಷಕ್ಕೆ ಬಿಕರಿಯಾಗಿ ಓಡಿ ಹೋದ್ರೆ ಆತನನ್ನ ಪೈಲ್ವಾನನ್ನಲ್ಲ ಹೇಡಿ ಅಂತಾರೆ. ಈಗ ದಾವಣಗೆರೆ ದಕ್ಷಿಣದ ಮ್ಯಾಟ್ರಿಗೆ ಬರೋಣ. ಇಲ್ಲಿನ ಲೆಕ್ಕಾಚಾರ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಈ ಕ್ಷೇತ್ರದಲ್ಲಿ ಸುಮಾರು 2.3 ಲಕ್ಷ ಮತದಾರರಿದ್ದಾರೆ. ಅದರಲ್ಲಿ 80,000ಕ್ಕೂ ಹೆಚ್ಚು ಮುಸ್ಲಿಮರಿದ್ದಾರೆ.
ಪ್ರಜಾಪ್ರಭುತ್ವದಲ್ಲಿ ಪಾಲುದಾರಿಕೆ ಅಂದ್ರೆ ಏನು? ಜನಸಂಖ್ಯೆಗೆ ತಕ್ಕಂತೆ ಪ್ರಾತಿನಿಧ್ಯ ಕೊಡಬೇಕು. ಆದರೆ ಇಲ್ಲಿ ನಡೆಯುತ್ತಿರೋದೇ ಬೇರೆ. ಇಡೀ ದಾವಣಗೆರೆ ಒಂದೇ ಕುಟುಂಬದ ಕಪಿ ಮುಷ್ಟಿಯಲ್ಲಿದೆ. ನೋಡಿ ಲೆಕ್ಕ. ದಾವಣಗೆರೆ ಲೋಕಸಭಾ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ದಿವಂಗತ ಶಾಮನೂರು ಅವರ ಸೊಸೆ. ದಾವಣಗೆರೆ ಉತ್ತರದ ಶಾಸಕ ಕ್ಯಾಬಿನೆಟ್ ಸಚಿವ ಎಸ್ ಮಲ್ಲಿಕಾರ್ಜುನ್ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಮಗ. ಈಗ ಉಪಚುನಾವಣೆ ಅಭ್ಯರ್ಥಿ ಸಮರ್ಥ್ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಬರೀ ಭಾಷಣಕ್ಕಷ್ಟೇ ಸೀಮಿತನಾ? ಈ 40% ಇರುವ ಮುಸ್ಲಿಂ ಯುವಕರ ಕೆಲಸ ಬರೀ ಕಾಂಗ್ರೆಸ್ ಬಾವುಟ ಹಿಡಿಯೋದಾ, ಪೋಸ್ಟರ್ ಹಂಚೋದಾ, ಎಲೆಕ್ಷನ್ ಬಂದಾಗ ಗುಂಡಿಗೆ ಬೀಳೋದು ಅಷ್ಟೇನಾ? ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಟಗಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಹಿಂದಿನ ಬಾರಿ ಮುಸ್ಲಿಮರು ತ್ಯಾಗ ಮಾಡಿದ್ರು, ಈಗಲಾದರೂ ನ್ಯಾಯ ಕೊಡಿ ಅಂತ ಕೇಳ್ಕೊಂಡ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಕವಡೆ ಕಾಸಿನ ಬೆಲೆನೂ ಕೊಡಲಿಲ್ಲ. ಕಾಂಗ್ರೆಸ್ ಪಕ್ಷದ ಟ್ರ್ಯಾಪ್ ಮತ್ತು ಬ್ರೈನ್ ವಾಶ್ ಗೇಮ್ ಪ್ಲಾನ್. ಬಾಸ್, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಅತಿ ದೊಡ್ಡ ವಿಷಯ ಅಂದ್ರೆ ಕಾಂಗ್ರೆಸ್ನವರ ಮೈಂಡ್ ಗೇಮ್. ಕಾಂಗ್ರೆಸ್ ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ನೋಡುತ್ತೆ. ಅಲ್ಪಸಂಖ್ಯಾತ ನಾಯಕರನ್ನ ಮಟ್ಟ ಹಾಕಲಿಕ್ಕೆ ಕಾಂಗ್ರೆಸ್ ಬಳಸುವ ಇನ್ಸ್ಟಿಟ್ಯೂಷನಲ್ ಮ್ಯಾನಿಪ್ಯುಲೇಷನ್ ಅನ್ನೋದು ತುಂಬಾನೇ ಡೇಂಜರಸ್. ಇದು 3 ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಸ್ವಜಾತಿ ನಾಯಕರನ್ನೇ ಪ್ಯಾದೆಗಳಾಗಿ ಬಳಸೋದು. ಬ್ರಿಟಿಷರ ಒಡೆದು ಆಳುವ ನೀತಿ ಕೇಳಿದ್ದೀರಾ? ಅದೇ ಇದು. ಸಾದಿಕ್ ಪೈಲ್ವಾನ್ ಅವರನ್ನ ಬ್ರೈನ್ ವಾಶ್ ಮಾಡಲು ಕಾಂಗ್ರೆಸ್ ಕಳುಹಿಸಿದ್ದು ಸಚಿವ ಜಮೀರ್ ಅಹಮದ್ ಖಾನ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಮತ್ತು ಶಾಸಕ ರಿಜ್ವಾನ್ ಅರ್ಷದ್ ಅವರನ್ನು. ಬಂಡಾಯಗಾರನ ಮನೆಗೆ ಹೋಗಿ ವೋಟ್ ಡಿವೈಡ್ ಆಗುತ್ತೆ, ನಿನಗೆ ಮುಂದೆ MLC ಮಾಡ್ತೀವಿ, ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತ ಆಮಿಷ ಒಡ್ತಾರೆ. ಯುವಕರು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ರು. ಸಾದಿಕ್ ಅವರ ಬ್ರೈನ್ ವಾಶ್ ಆಗೇ ಹೋಯ್ತು. ಗೆಲ್ಲುವ ಸಾಮರ್ಥ್ಯ ಎಂಬ ಸುಳ್ಳು ಕಥೆ. ಮುಸ್ಲಿಮರಿಗೆ ಟಿಕೆಟ್ ನಿರಾಕರಿಸಿದಾಗ CM ಮತ್ತು DCM ಹೇಳಿದ್ದು ಒಂದೇ ಡೈಲಾಗ್, ಗೆಲ್ಲುವ ಸಾಮರ್ಥ್ಯದ ಆಧಾರದ ಮೇಲೆ ಟಿಕೆಟ್ ಕೊಟ್ಟಿದ್ದೀವಿ. ಯೋಚನೆ ಮಾಡಿ ಸ್ನೇಹಿತರೆ, 40% ಒಂದೇ ಸಮುದಾಯದ ವೋಟ್ ಇರುವ ಕಡೆ ಆ ಸಮುದಾಯದ ಅಭ್ಯರ್ಥಿಗೆ ಗೆಲ್ಲುವ ಸಾಮರ್ಥ್ಯ ಇಲ್ಲ ಅಂದ್ರೆ ಏನರ್ಥ? ಅಂದ್ರೆ ಕಾಂಗ್ರೆಸ್ನ ಹಿಂದೂ ಅಥವಾ ಮೇಲ್ಜಾತಿ ವೋಟರ್ಸ್ ಮುಸ್ಲಿಂ ಅಭ್ಯರ್ಥಿಗೆ ವೋಟ್ ಹಾಕಲ್ಲ ಅನ್ನೋ ಕಟು ಸತ್ಯವನ್ನ ಇವರು ಒಪ್ಪಿಕೊಳ್ತಿದ್ದಾರೆ. ಅಂದ್ರೆ ಮುಸ್ಲಿಮರು ಮಾತ್ರ ಹಿಂದೂ ಅಭ್ಯರ್ಥಿಗೆ ಕುರುಡಾಗಿ ವೋಟ್ ಹಾಕ್ಬೇಕಾ? ಬ್ಲಾಕ್ ಮೇಲ್ ತಂತ್ರ, ಬಿಜೆಪಿಯ ಭಯ. ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರನ್ನ ನಿಲ್ಲಿಸಿದೆ. ಕಾಂಗ್ರೆಸ್ನವರು ಬಂದು ನೀವು ಬಂಡಾಯ ಅಭ್ಯರ್ಥಿಗೆ ವೋಟ್ ಹಾಕಿದ್ರೆ ಬಿಜೆಪಿ ಈಸಿಯಾಗಿ ಗೆಲ್ಲುತ್ತೆ, ನಿಮ್ಮ ಮಸೀದಿಗಳನ್ನ ಯಾರು ಕಾಯ್ತಾರೆ ಅಂತ ಭಯ ಹುಟ್ಟಿಸ್ತಾರೆ. ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಬ್ಲಾಕ್ ಮೇಲ್. ಇದೇ ಟೈಮಲ್ಲಿ ಕಾಂಗ್ರೆಸ್ ಮತ್ತೊಬ್ಬ ಮುಸ್ಲಿಂ ಬಂಡಾಯ ಅಭ್ಯರ್ಥಿ ಸುಭಾನ್ ಸಾಬ್ ಅವರನ್ನ 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬೆದರಿಕೆ ಹಾಕಿದೆ. ಇದನ್ನೇ ಹೇಳೋದು ಕಂಪ್ಲೀಟ್ ಟ್ರ್ಯಾಪ್ ಅಂತ. ದಾವಣಗೆರೆಯ ಮುಸ್ಲಿಮರಿಗೆ ಎಚ್ಚರಿಕೆ. ಓಕೆ, ಇಷ್ಟೆಲ್ಲ ಆಯ್ತು, ಈಗ ಮುಂದೇನು? ದಾವಣಗೆರೆಯ ಯುವ ಜನತೆ ಕೇವಲ ಭಾವನಾತ್ಮಕವಾಗಿ ರಸ್ತೆಯಲ್ಲಿ ಘೋಷಣೆ ಕೂಗಿದರೆ ಹಕ್ಕು ಸಿಗೋದಿಲ್ಲ. ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಮೀರ್ ಸಾದಿಕ್ಗಳಿಗೆ ಬುದ್ಧಿ ಕಲಿಸಲು ಕೆಲವು ನಿರ್ದಾಕ್ಷಿಣ್ಯ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಲೇಬೇಕು. ಮೊದಲನೆಯದು ದ್ರೋಹಿಗಳಿಗೆ ಸಾಮಾಜಿಕ ಬಹಿಷ್ಕಾರ. ತಮ್ಮ ಸ್ವಾರ್ಥಕ್ಕಾಗಿ ಯುವಕರ ಬೆನ್ನಿಗೆ ಚೂರಿ ಹಾಕಿದ ನಾಯಕರನ್ನ ಸಮಾಜ ಎಂದಿಗೂ ಕ್ಷಮಿಸಬಾರದು. ಸಾದಿಕ್ ಪೈಲ್ವಾನ್ ಅವರನ್ನ ರಾಜಕೀಯವಾಗಿ ಏಕಾಂಗಿಗೊಳಿಸಬೇಕು. ಇಂತಹ ದ್ರೋಹಿಗಳಿಗೆ ಸಮಾಜದಲ್ಲಿ ಬೆಲೆ ಇಲ್ಲ ಅನ್ನೋ ಭಯ ಮುಂದಿನ ಪೀಳಿಗೆಯ ನಾಯಕರ ತಲೆಯಲ್ಲಿ ಕೂರುವಂತಾಗಬೇಕು. ಎರಡನೆಯದು, ಕಾಂಗ್ರೆಸ್ನ ಮತ ಬ್ಯಾಂಕ್ ಭ್ರಮೆಯಿಂದ ಹೊರಬನ್ನಿ. ಮುಸ್ಲಿಮರಿಗೆ ಬೇರೆ ದಾರಿ ಇಲ್ಲ, ನಮಗೆ ವೋಟ್ ಹಾಕಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಅಹಂಕಾರ. ಈ ಭ್ರಮೆಯನ್ನ ಒಡೆದುಹಾಕಿ. 80,000 ವೋಟ್ ಇದ್ರು ಟಿಕೆಟ್ ಕೊಡದ ಪಕ್ಷಕ್ಕೆ ವೋಟ್ ಹಾಕೋದನ್ನ ನಿಲ್ಲಿಸಿ. ಮತ ಅನ್ನೋದು ನಿಮ್ಮ ಅಸ್ತ್ರ, ಅದನ್ನ ನಿಮ್ಮನ್ನ ತುಳಿಯುವವರ ವಿರುದ್ಧವೇ ಪ್ರಯೋಗಿಸಿ. ಒಮ್ಮೆ ಕಾಂಗ್ರೆಸ್ ಮುಸ್ಲಿಂ ಮತಗಳಿಲ್ಲದೆ ಭೀಕರ ಸೋಲು ಕಂಡ್ರೆ ಮಾತ್ರ ಅವರಿಗೆ ನಿಮ್ಮ ಬೆಲೆ ಏನು ಅಂತ ಅರ್ಥವಾಗುತ್ತೆ. ಅದು ನಿಮ್ಮ ಕೇವಲ ಇದೊಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದೇ ಪ್ರತಿಫಲನಗೊಳ್ಳೋ ಸಾಧ್ಯತೆ ಇದೆ. ಮೂರನೆಯದು, ಪರ್ಯಾಯ ರಾಜಕೀಯ ಶಕ್ತಿಯ ಬಲವರ್ಧನೆ, ಸ್ಟ್ರಾಟಜಿಕ್ ವೋಟಿಂಗ್. ಚುನಾವಣೆಯಲ್ಲಿ ಕೇವಲ ಕಾಂಗ್ರೆಸ್ ಬಿಜೆಪಿ ಮಾತ್ರವಲ್ಲ, ದಾವಣಗೆರೆಯಲ್ಲಿ SDPIನ ಅಫ್ಸರ್ ಕೊಡ್ಲಿಪೇಟೆ ಕಣದಲ್ಲಿದ್ದಾರೆ. ಮುಸ್ಲಿಮರು ತಮ್ಮ ಮತವನ್ನ ಒಡೆದು ಹಾಕದೆ ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ಪರ್ಯಾಯ ಅಭ್ಯರ್ಥಿಗೆ ಒಗ್ಗಟ್ಟಿನಿಂದ ಮತ ಹಾಕಬೇಕು.
ಪರ್ಯಾಯ ಅಭ್ಯರ್ಥಿ ಸೋತರೂ ಪರವಾಗಿಲ್ಲ, ಆದರೆ 80,000 ಮತಗಳು ಬೇರೆಡೆ ಶಿಫ್ಟ್ ಆದ್ರೆ ದೆಹಲಿ ಹೈಕಮಾಂಡ್ಗೆ ನಡುಕ ಶುರುವಾಗುತ್ತೆ. ಮುಂದಿನ 50 ವರ್ಷ ಭಿಕ್ಷೆ ಬೇಡದೆ ಟಿಕೆಟ್ ಪಡೆಯುವ ತಾಕತ್ತು ಅಲ್ಲಿಂದ ಶುರುವಾಗುತ್ತೆ ನಿಮಗೆ. 4ನೇದು ಸ್ವತಂತ್ರ ಯುವ ನಾಯಕತ್ವದ ನಿರ್ಮಾಣ. ಇನ್ನು ಮುಂದೆ ಯುವಕರು ನಾಯಕರ ಹಿಂದೆ ಬ್ಯಾನರ್ ಕಟ್ಟುವವರಾಗಬಾರದು. ವಾರ್ಡ್ ಮಟ್ಟದಲ್ಲಿ ಸಂಘಟಿತರಾಗಿ ಯುವ ಥಿಂಕ್ ಟ್ಯಾಂಕ್ ಕಟ್ಟಿ ಯಾವುದೇ ಒಬ್ಬ ದಲ್ಲಾಳಿ ನಾಯಕ ಇಡೀ ಸಮುದಾಯದ ಓಟನ್ನ ಕಾಂಗ್ರೆಸ್ ಮುಂದೆ ಅಡಮಾನ ಇಡೋದನ್ನ ತಡೀರಿ. ಮಾಜಿ IPS ಅಧಿಕಾರಿ ಬಿಜೆಪಿ ನಾಯಕ ಭಾಸ್ಕರ್ ರಾವ್ ಅವರು ಹೇಳಿದಂತೆ ಮುಸ್ಲಿಮರು ರಾಜಕೀಯ ಚೌಕಾಸಿ ಅಂದ್ರೆ ಬಾರ್ಗೇನಿಂಗ್ ಮಾಡುವ ಪ್ರಬುದ್ಧತೆ ಬೆಳೆಸ್ಕೊಳ್ಬೇಕು. ಸ್ವಾಭಿಮಾನವೇ ಅಂತಿಮ ಅಸ್ತ್ರ. ಗೆಳೆಯರೇ, ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಕರ್ನಾಟಕ ರಾಜಕಾರಣದ ಒಂದು ಕರಾಳ ನಾಟಕ. ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ನಿರ್ದೇಶಕ ಮತ್ತು ಸಾದಿಕ್ ಪೈಲ್ವಾನ್ ತನಗೆ ಕೊಟ್ಟ ಮೀರ್ ಸಾದಿಕ್ ಪಾತ್ರವನ್ನ ನಾಚಿಕೆ ಇಲ್ಲದೆ ಮಾಡಿದ ಹೇಡಿ ನಟ. ಇತಿಹಾಸದಲ್ಲಿ ಮೀರ್ ಸಾದಿಕ್ ಬ್ರಿಟಿಷರ ಜೊತೆ ಕೈ ಜೋಡಿಸಿ ಏನೂ ಸಾಧಿಸಲಿಲ್ಲ. ಕೊನೆಗೆ ನಾಯಿ ಪಾಡಾಗಿ ಸತ್ತ. ಸಾದಿಕ್ ಪೈಲ್ವಾನ್ ಅವರ ರಾಜಕೀಯ ಭವಿಷ್ಯವು ಇದೇ ರೀತಿ ಅಂತ್ಯವಾಗುತ್ತೆ. ಎಲೆಕ್ಷನ್ ಮುಗಿದ ಮೇಲೆ ಈ ಯಾವ ಮಂತ್ರಿಗಳು ಇವರ ಮುಖ ನೋಡಲ್ಲ. ದಾವಣಗೆರೆಯ ಸ್ವಾಭಿಮಾನಿ ಯುವಕರೇ, ಇದು ಕೇವಲ ಒಂದು ಎಲೆಕ್ಷನ್ನ ಸೋಲು ಗೆಲುವಿನ ಪ್ರಶ್ನೆಯಲ್ಲ. ಮುಂದಿನ 50 ವರ್ಷ ನೀವು ತಲೆ ಎತ್ತಿ ನಡೆಯಬೇಕು ಅಥವಾ ಕಾಂಗ್ರೆಸ್ ನಾಯಕರ ಮನೆ ಬಾಗಿಲಿನಲ್ಲಿ ಗುಲಾಮರಾಗಿ ನಿಲ್ಲಬೇಕು ಅಂತ ನಿರ್ಧರಿಸುವ ಟೈಮ್. ಸ್ವಾಭಿಮಾನವನ್ನ ಮಾರಿ ಪಡೆಯುವ ಅಧಿಕಾರ ವಿಷಕ್ಕೆ ಸಮಾನ. ಮೀರ್ ಸಾದಿಕ್ಗಳಂತಹ ದ್ರೋಹಿಗಳನ್ನ ರಾಜಕೀಯ ಸಮಾಧಿ ಮಾಡಿ ನಿಮ್ಮದೇ ಆದ ಸ್ವತಂತ್ರ ನಾಯಕತ್ವ ಕಟ್ಟಿ, ಆಗ ಮಾತ್ರ ಟಿಪ್ಪು ಸುಲ್ತಾನ್ನಂತಹ ಶೂರರ ಐತಿಹಾಸಿಕ ತ್ಯಾಗಕ್ಕೆ ಬೆಲೆ ಸಿಗುತ್ತೆ. ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಎಚ್ಚೆತ್ತುಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಗೆಳೆಯರಿಗಷ್ಟೇ ಅಲ್ಲದೆ ಇಂಥ ಮೀರ್ ಸಾದಿಕ್ಗಳಿಗೂ ಶೇರ್ ಮಾಡಿ. ಕನಿಷ್ಠ ನಾಚಿಕೆಯಿಂದಾದರೂ ಅವರು ಸಮಾಜದಲ್ಲಿ ಬಾಳಲಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.